ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡದಲ್ಲಿ ಕಾನೂನು ಯೂಟ್ಯೂಬ್ ಚಾನಲ್. ನಾನು ಅಡ್ವೊಕೇಟ್ ಸಂಧ್ಯಾ ಗೌಡ. ನಾನಿವತ್ತು ಭೂಮಿ, ಮನೆ, ಅಪಾರ್ಟ್ಮೆಂಟ್ ಖರೀದಿ ಮಾಡುವ ಮೊದಲು ಯಾವ 25 ಅಂಶಗಳನ್ನು ತಿಳಿದಿರಬೇಕು ಎಂಬ ವಿಷಯದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ವಿಡಿಯೋ ನೋಡೋದಕ್ಕೂ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ವಿಷಯನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೂ ಕೂಡ ಜಮೀನು, ಮನೆಯಂತಹ ಪ್ರಾಪರ್ಟಿಯನ್ನು ಖರೀದಿ ಮಾಡಬೇಕು ಅಂತ ಆಸೆ ಇದ್ದೇ ಇರುತ್ತೆ. ಭೂಮಿ ಅಥವಾ ಮನೆ ಖರೀದಿ ಮಾಡೋದಕ್ಕೆ 25 ಅಂಶಗಳನ್ನು ನೀವು ತಿಳಿದಿರಲೇಬೇಕು. ಮೊದಲನೇದಾಗಿ ಓನರ್ಶಿಪ್ ಮತ್ತು ಟೈಟಲ್ ಚೆಕ್, ಅಂದರೆ ಮಾಲೀಕತ್ವ ಪರಿಶೀಲನೆ. ಮಾಲೀಕರು ಯಾರು, ಅವರು ನಿಜವಾದ ಅಂದರೆ ಅಬ್ಸಲ್ಯೂಟ್ ಓನರ್ ಆಗಿದ್ದಾರಾ ಅನ್ನೋದನ್ನು ದಾಖಲೆಗಳ ಮೂಲಕ ಚೆಕ್ ಮಾಡಬೇಕಾಗತ್ತೆ. ಎರಡನೇದಾಗಿ ಮದರ್ ಡೀಡ್, ಅಂದರೆ ಮೂಲದ ಹಕ್ಕು ಸರಣಿ. ಹಕ್ಕು ಯಾವಾಗ ಮತ್ತು ಯಾರಿಂದ ಪ್ರಾರಂಭ ಆಯಿತು ಅಂಥೇಳಿ. ಟೈಟಲ್ ಚೈನ್ನಲ್ಲಿ ಏನಾದರೂ ಗ್ಯಾಪ್ ಇದೆನಾ ಎಲ್ಲವನ್ನ ಕೂಡ ಪರಿಶೀಲಿಸಬೇಕಾಗತ್ತೆ. ಮೂರನೇದಾಗಿ ಸೇಲ್ ಡೀಡ್, ಅಂದರೆ ರಿಜಿಸ್ಟರ್ಡ್ ಸೇಲ್ ಡೀಡನ್ನು ನೋಡಬೇಕಾಗತ್ತೆ. ಹಿಂದಿನ ಮಾಲೀಕರ ದಾಖಲೆಗಳು, ಅಂದರೆ ಎಷ್ಟು ಸೇಲ್ ಡೀಡ್ಗಳು ಆಗಿದ್ದಾವೆ, ಸೇಲ್ ಡೀಡ್ಸ್ ಎಷ್ಟು ಲಭ್ಯ ಇದ್ದಾವೆ ಎಲ್ಲವನ್ನ ಕೂಡ ನೋಡಿ ಪರಿಶೀಲಿಸಲೇಬೇಕಾಗತ್ತೆ. ನಾಲ್ಕನೇದಾಗಿ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್, EC, ಕನ್ನಡದಲ್ಲಿ ಋಣಭಾರ ಪ್ರಮಾಣ ಪತ್ರ ಅಂತ ಕರಿತೀವಿ. ಆಸ್ತಿಗೆ ಲೋನ್ ಅಥವಾ ಮಾರ್ಟಗೇಜ್, ಲಿಟಿಗೇಷನ್, ಅಟ್ಯಾಚ್ಮೆಂಟ್ಗಳಿದೆನಾ ಅದನ್ನು ಕೂಡ ಪರಿಶೀಲಿಸಬೇಕು. ಆ ಪ್ರಾಪರ್ಟಿಗೆ ಸಂಬಂಧಿಸಿದಂತೆ ಏನೇ ನೋಂದಣಿ ಆಗಿದ್ರೂ ಕೂಡ ಅದು ECನಲ್ಲಿ ಬಂದೇ ಬರುತ್ತೆ. ಮಿನಿಮಮ್ 30 ವರ್ಷದ ECಯನ್ನು ನೀವು ನೋಡಬೇಕಾಗತ್ತೆ. ಸೊ ECಯನ್ನು ನೋಡೋದ್ರಿಂದ ನಿಮಗೆ ಯಾವ್ಯಾವುದು ರಿಜಿಸ್ಟರ್ ಆಗಿದೆ, ರಿಜಿಸ್ಟರ್ ಡಾಕ್ಯುಮೆಂಟ್ಗೆ ಸಂಬಂಧಿಸಿದಂತೆ ಎಲ್ಲನೂ ಕೂಡ ತಿಳಿಯುತ್ತೆ. ಅಂದರೆ ಏನಾದರೂ ಲೋನ್ ತೊಗೊಂಡಿದ್ರೆ, ಮಾರ್ಟಗೇಜ್ ಡೀಡ್ ಆಗಿದ್ರೆ ಅದು ಕೂಡ ಅದರಲ್ಲಿ ಬಂದಿರುತ್ತೆ. ಸೊ ಎಲ್ಲವನ್ನ ಕೂಡ ನೀವು ECಯಿಂದ ತಿಳಿದುಕೊಳ್ಬೋದು. ಐದನೇದಾಗಿ ಪೊಸೆಷನ್, ಅಂದರೆ ಸ್ವಾಧೀನದಲ್ಲಿ ಯಾರಿದ್ದಾರೆ, ದಾಖಲೆ ಯಾರ ಹೆಸರಲ್ಲಿದೆಯೋ ಅವರೇ ಬಳಸ್ತಾ ಇದ್ದಾರಾ ಅಥವಾ ಬೇರೆಯವರು ಬಳಸ್ತಾ ಇದ್ದಾರಾ, ನಿಮಗೆ ಯಾರು ಮಾರಾಟ ಮಾಡ್ತಾ ಇದ್ದಾರಲ್ಲ ಅವರೇ ಪ್ರಾಪರ್ಟಿಯನ್ನು ಬಳಸ್ತಾ ಇದ್ದಾರಾ ಅನ್ನೋದನ್ನು ನೀವು ಪರಿಶೀಲನೆ ಮಾಡಲೇಬೇಕಾಗತ್ತೆ. ಆರನೇದಾಗಿ ದಾಖಲೆಗಳ ಪ್ರಾಮಾಣಿಕತೆ, ಅಂದರೆ RTC ಇರ್ಬೋದು, ಪಹಣಿ, ಖಾತಾ, ಮ್ಯೂಟೇಷನ್ ರಿಜಿಸ್ಟರ್, ಎಲ್ಲ ದಾಖಲೆಗಳನ್ನು ನೀವು ಸರಿಯಾಗಿ ನೋಡಬೇಕಾಗತ್ತೆ. ಅದೆಲ್ಲವೂ ಕೂಡ ಸೆಲ್ಲರ್ ಹೆಸರಿನಲ್ಲಿ ಇದೆನಾ ಎಂಬುದನ್ನು ಪರಿಶೀಲಿಸಬೇಕಾಗತ್ತೆ. ಏಳನೇದಾಗಿ ಟ್ಯಾಕ್ಸ್ ಪೇಡ್ ರಿಸಿಪ್ಟು, ಅಂದರೆ ಪ್ರಾಪರ್ಟಿ ಟ್ಯಾಕ್ಸನ್ನು ಪೇ ಮಾಡಿದಾರಾ, ಯಾವುದಾದ್ರೂ ಇನ್ನೂ ಬಾಕಿ ಉಳಿದಿದೆಯಾ ಎಲ್ಲವನ್ನ ಕೂಡ ಪರಿಶೀಲಿಸಬೇಕಾಗತ್ತೆ. ಎಂಟನೇದಾಗಿ ಸರ್ವೆ ಸ್ಕೆಚ್ಚು, ಟಿಪ್ಪಣಿ, ಆಕಾರ ಬಂದ್, ಪೋಡಿ ಆರ್ಡರ್ಗಳನ್ನು ಕೂಡ ಪರಿಶೀಲಿಸಬೇಕು. ಸರ್ವೆ ದಾಖಲೆಗಳು ಸರಿಯಾಗಿದೆಯಾ ಅಂತ ನೀವು ತಿಳ್ಕೊಳ್ಳೋದಕ್ಕೆ ಈ ಸರ್ವೆ ಸ್ಕೆಚ್ ಇರ್ಬೋದು, ಟಿಪ್ಪಣಿ, ಆಕಾರ ಬಂದ್, ಪೋಡಿ ಆರ್ಡರ್ಗಳನ್ನು ಪರಿಶೀಲಿಸಬೇಕಾಗತ್ತೆ. ಒಂಬತ್ತನೇದಾಗಿ BDA, BBMP, BMRDA, TP ಲೇಔಟ್ಸ್ಗಳು, ಅಂದರೆ ಅಪ್ರೂವಲ್ ಡಾಕ್ಯುಮೆಂಟ್ಸ್ಗಳನ್ನು ಪರಿಶೀಲಿಸಬೇಕು. ಇದು ಸ್ಯಾಂಕ್ಷನ್ಡ್ ಲೇಔಟ್ಗಳು ಹೌದೋ ಅಲ್ಲೋ ಅನ್ನುವಂಥದ್ದನ್ನು ಕನ್ಫರ್ಮ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇದನ್ನು ನೋಡಿದಾಗ ನಿಮಗೆ ಇದು ಸ್ಯಾಂಕ್ಷನ್ಡ್ ಲೇಔಟ್ ಹೌದೋ ಅಲ್ಲೋ ಅನ್ನೋದು ಗೊತ್ತಾಗುತ್ತೆ. ಹತ್ತನೇದಾಗಿ NOC ಫ್ರಮ್ ಪ್ರೀವಿಯಸ್ ಬ್ಯಾಂಕ್ಸ್, ಪ್ರಾಪರ್ಟಿ ಮೇಲೆ ಮಾರ್ಟಗೇಜ್ ಡೀಡ್ ಆಗಿದೆಯಾ, ಲೋನ್ಗಳೆಲ್ಲ ಕ್ಲಿಯರ್ ಆಗಿದೆಯಾ ಅಂತ ತಿಳಿದುಕೊಳ್ಳೋದಕ್ಕೆ ನೀವು ಕ್ಲಿಯರೆನ್ಸ್ ಸರ್ಟಿಫಿಕೇಟನ್ನು ನೋಡಬೇಕಾಗತ್ತೆ. ಸೊ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಇದೆ ಅಂತಂದರೆ ಯಾವುದೇ ರೀತಿಯ ಒಂದು ಅಂದರೆ ಬ್ಯಾಂಕಿಂದ NOC ಕೊಟ್ಟಂಗೆ, ಅದು ನೋ ಡ್ಯೂ ಸರ್ಟಿಫಿಕೇಟನ್ನು ಕೊಟ್ಟಿರ್ತಾರೆ, ಯಾವುದೇ ರೀತಿ ಲೋನ್ಗಳು ಇಲ್ಲ, ಎಲ್ಲ ಕೂಡ ಕ್ಲಿಯರ್ ಆಗಿದೆ ಅನ್ನೋದನ್ನು ನೀವು ಕನ್ಫರ್ಮ್ ಮಾಡ್ಕೊಳ್ಬೋದು. ಹನ್ನೊಂದನೇದಾಗಿ ಲ್ಯಾಂಡ್ ಕನ್ವರ್ಷನ್ ಆರ್ಡರ್, ಅಂದರೆ DC ಕನ್ವರ್ಷನ್ ಆರ್ಡರ್, ಕೃಷಿಯೇತರ ಭೂಮಿಯನ್ನಾಗಿ ಪರಿವರ್ತನೆ ಮಾಡಿರುವಂತಹ ಒಂದು ಆದೇಶ ಅದು. ಅಂದರೆ ನಾನ್ ಅಗ್ರಿಕಲ್ಚರ್ಗೆ ಪರಿವರ್ತಿಸಿದಾರಾ ಎಂಬುದನ್ನು ನೀವು DC ಕನ್ವರ್ಷನ್ ಆರ್ಡರ್ ಮೂಲಕ ತಿಳಿದುಕೊಳ್ಬೋದು. ಸೊ DC ಕನ್ವರ್ಷನ್ ಆರ್ಡರ್ನ ನೋಡಲೇಬೇಕಾಗತ್ತೆ. ಸೊ 12ನೇದಾಗಿ ಝೋನಿಂಗ್ ಕ್ಲಾಸಿಫಿಕೇಶನ್, ಅಂದರೆ ವಸತಿ ಉದ್ದೇಶಕ್ಕಿದೆಯಾ ಅಥವಾ ವಾಣಿಜ್ಯ ಉದ್ದೇಶಕ್ಕೆ, ಗ್ರೀನ್ ಝೋನ್ಗೆ ಒಳಪಟ್ಟಿದೆಯಾ ಅಥವಾ ಇಂಡಸ್ಟ್ರಿಯಲ್ ಆಗಿದೆಯಾ ಅನ್ನೋದನ್ನು ನೀವು ಝೋನಿಂಗ್ ಕ್ಲಾಸಿಫಿಕೇಶನಿಂದ ತಿಳ್ಕೊಳ್ಬೋದು. 13ನೇದಾಗಿ ಗೌರ್ಮೆಂಟ್ ಅಕ್ವಿಸೇಷನ್ ನೋಟಿಸಸ್, ಅಂದರೆ ನೀವು ಖರೀದಿ ಮಾಡ್ತಾ ಇರುವಂತಹ ಭೂಮಿ ಸರ್ಕಾರದ ಲ್ಯಾಂಡ್ ಅಕ್ವಿಸೇಷನ್ನಲ್ಲಿ ಇದೆಯಾ, ಅಂದರೆ ಲ್ಯಾಂಡನ್ನು ಸರ್ಕಾರ ಅಕ್ವೈರ್ ಮಾಡ್ಕೊಂಡಿದ್ಯಾ, ಸೊ ಎಲ್ಲವನ್ನ ಕೂಡ ನೀವು ಪರಿಶೀಲಿಸಲೇಬೇಕಾಗತ್ತೆ. 14ನೇದಾಗಿ ಕೋರ್ಟ್ ಕೇಸ್ ಸ್ಟೇಟಸನ್ನು, ನೀವು ಖರೀದಿ ಮಾಡ್ತಾ ಇರುವಂತಹ ಭೂಮಿ ಮೇಲೆ ಯಾವುದಾದ್ರೂ ಕೇಸು ದಾಖಲಾಗಿದೆಯಾ, ಕೇಸು ಪೆಂಡಿಂಗಲ್ಲಿದೆಯಾ ಅನ್ನೋದನ್ನು ತಿಳಿದುಕೊಳ್ಬೇಕಾಗತ್ತೆ. ನೆಕ್ಸ್ಟು 15ನೇ ಅಂಶ ನೋಡೋದಾದರೆ ಪ್ರಾಹಿಬಿಟೆಡ್ ಪ್ರಾಪರ್ಟೀಸ್ ಲಿಸ್ಟು, ಅಂದರೆ ಸೆಕ್ಷನ್ 79A ಇರ್ಬೋದು, 79B ಅಥವಾ PTCL, ಈ ರೀತಿಯ ಏನು ಲ್ಯಾಂಡ್ಗಳಿರುತ್ತಲ್ಲ, ಸೊ ಅದು ಒಂದಿಷ್ಟು ಷರತ್ತಿಗೆ ಒಳಪಟ್ಟಿರುವಂತಹ ಭೂಮಿ ಅಂತ ಆಗುತ್ತೆ. ನೀವು ಖರೀದಿ ಮಾಡ್ತಾ ಇರುವಂತಹ ಭೂಮಿ ಮೂಲದಲ್ಲಿ ಸರ್ಕಾರಿ ಲ್ಯಾಂಡ್ ಆಗಿತ್ತಾ, ಸರ್ಕಾರದಿಂದ ಯಾವ ಆಧಾರದ ಮೇಲೆ ಯಾರಿಗೆ ಮಂಜೂರಿ ಆಗಿದೆ, SC/ST ಅವರಿಗೆ ಮಂಜೂರಿ ಆಗಿದೆ, SC/ST ಅವರಿಗೆ ಮಂಜೂರಿ ಆಗಿರೋ ಭೂಮಿ ಆಗಿದ್ದರೆ PTCLಗೆ ಒಳಪಡುತ್ತಾ, ಸೊ ಅದೆಲ್ಲವನ್ನ ಕೂಡ ನೀವು ಹಳೆಯ ದಾಖಲೆಗಳು ಅಂದರೆ ಮೂಲ ದಾಖಲೆಗಳಿಂದ ತಿಳ್ಕೊಳ್ಬೋದು. ಸೊ ಅದಕ್ಕೆ ಮಂಜೂರಿ
ಆಗಿರುವ ಭೂಮಿ ಆಗಿದ್ದರೆ ಸೊ ಇದು PTCLಗೆ ಒಳಪಟ್ಟಿದೆಯಾ ಅಥವಾ ಯಾವುದಾದ್ರೂ ಒಂದು ಷರತ್ತುಗೊಳಪಟ್ಟಿರುವಂತಹ ಭೂಮಿನ ಅಥವಾ ಮಾರಾಟಕ್ಕೆ ನಿಷೇಧಿತ ಭೂಮಿನ ಎಲ್ಲವನ್ನ ಕೂಡ ನೀವು ದಾಖಲೆಗಳಿಂದ ಪರಿಶೀಲಿಸ್ಬೋದು. ನೆಕ್ಸ್ಟು 16ನೇ ಅಂಶ ಅಂತಂದರೆ, ಈಗ ನೀವು ಬಿಲ್ಡಿಂಗು ಅಪಾರ್ಟ್ಮೆಂಟನ್ನು ಖರೀದಿ ಮಾಡ್ತಾ ಇದ್ದೀರಾ ಅಂದರೆ ಆ ಬಿಲ್ಡಿಂಗ್ ಪ್ಲ್ಯಾನ್ ಸ್ಯಾಂಕ್ಷನನ್ನು ನೋಡಬೇಕು. ಅಂದರೆ BBMPಯಿಂದ ಇರ್ಬೋದು ಅಥವಾ BDA ಅಪ್ರೂವಲ್ ಆಗಿರ್ಬೋದು. ಸೊ ಯಾವುದರಿಂದ ಅಪ್ರೂವಲ್ ಆಗಿದೆ, ಬಿಲ್ಡಿಂಗ್ ಪ್ಲ್ಯಾನ್ ಅಪ್ರೂವಲನ್ನು ಪಡೆದುಕೊಂಡಿದ್ಯಾ ಅನ್ನೋದಕ್ಕೆ ನೀವು ಬಿಲ್ಡಿಂಗ್ ಪ್ಲ್ಯಾನನ್ನು ನೋಡಬೇಕಾಗತ್ತೆ. ಅಂದರೆ ಕಟ್ಟಡ ಅನುಮೋದನೆ ಸಿಕ್ಕಿದೆಯಾ ಅಂತ ಪರಿಶೀಲಿಸಬೇಕು. 17ನೇದಾಗಿ ಕಮೆನ್ಸ್ಮೆಂಟ್ ಸರ್ಟಿಫಿಕೇಟನ್ನು ನೋಡಬೇಕು. ಅಂದರೆ ಕಟ್ಟಡವನ್ನು ಪ್ರಾರಂಭಿಸಲು ಅನುಮತಿ ಇದೆಯಾ ಅಂಥೇಳಿ. ಸೊ 18ನೇದಾಗಿ ಕಂಪ್ಲೀಷನ್ ಸರ್ಟಿಫಿಕೇಟು, ಕಟ್ಟಡ ಪೂರ್ಣಗೊಂಡಿದೆ ಅನ್ನೋದಕ್ಕೆ ಪ್ರಮಾಣ ಪತ್ರವನ್ನು ಕೊಡ್ತಾರೆ. ಸೊ ಅದನ್ನು ಕೂಡ ಪರಿಶೀಲನೆ ಮಾಡಬೇಕು. 19ನೇದಾಗಿ ಆಕ್ಯುಪೆನ್ಸಿ ಸರ್ಟಿಫಿಕೇಟು, ಅಂದರೆ ಕಟ್ಟಡದಲ್ಲಿ ವಾಸಿಸೋದಕ್ಕೆ ಕಾನೂನು ಅನುಮತಿ ಇದೆಯಾ ಅನ್ನೋದಕ್ಕೆ ಸೊ ನಿಮಗೆ OCಯನ್ನು ಕೊಟ್ಟಿರ್ತಾರೆ, ಅದನ್ನು ಕೂಡ ನೋಡ್ಬೋದು. 20ನೇದಾಗಿ ರೇರಾ ರಿಜಿಸ್ಟ್ರೇಷನ್ ಆಗಿದೆಯಾ, ಪ್ರಾಜೆಕ್ಟ್ ಏನಾದರೂ ರೇರಾ ರಿಜಿಸ್ಟರ್ ಆಗಿದ್ರೆ ಸೊ ಅದು ರೇರಾ ರಿಜಿಸ್ಟರ್ ಡಾಕ್ಯುಮೆಂಟ್ ಆಗಿದೆಯಾ ಅಂತ ಹೇಳಿ ನೀವು ನೋಡಬೇಕಾಗತ್ತೆ. ನೆಕ್ಸ್ಟು ನೀವು ಪರ್ಸ್ನಲ್ ಆಗಿ ಚೆಕ್ ಮಾಡುವಂತಹ ಒಂದಿಷ್ಟು ವಿಷಯಗಳು ಕೂಡ ಇದ್ದಾವೆ. 21ನೇ ಅಂಶ ಅಂತಂದರೆ ಅಪ್ರೋಚ್ ರೋಡು ಮತ್ತು ರೈಟ್ ಆಫ್ ವೇ, ರಸ್ತೆಗೆ ಕಾನೂನುಬದ್ಧವಾದಂತಹ ಪ್ರವೇಶದ ಹಕ್ಕು ಇದೆಯಾ ಅನ್ನೋದನ್ನು ಪರಿಶೀಲಿಸಬೇಕಾಗತ್ತೆ. ಸೊ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. 22ನೇ ಅಂಶ ಅಂತಂದರೆ ಸೊ ಇದೆಲ್ಲ ನಾನು ಹೇಳಿದ್ನಲ್ಲ, ಇದು ನೀವು ಪರ್ಸ್ನಲ್ ಆಗಿ ಚೆಕ್ ಮಾಡುವಂತಹ ವಿಷಯಗಳು. ಯುಟಿಲಿಟೀಸ್ ಇರ್ಬೋದು, ಎಲೆಕ್ಟ್ರಿಸಿಟಿ ಸಪ್ಲೈ ಇದೆಯಾ, ವಾಟರ್ ಕನೆಕ್ಷನ್ ಇದೆಯಾ, ಸೊ ಎಲ್ಲವನ್ನು ಕೂಡ ನೀವು ಅಲ್ಲಿ ನೋಡಬೇಕಾಗತ್ತೆ. ನೆಕ್ಸ್ಟು 23ನೇ ಅಂಶ ಅಂದರೆ ಸೆಲ್ಲರ್, ಅಂದರೆ ಯಾರು ನಿಮಗೆ ಮಾರಾಟ ಮಾಡ್ತಾ ಇದ್ದಾರೋ ಅವರ ಒಂದು ಐಡೆಂಟಿಟಿ ವೆರಿಫಿಕೇಷನ್ಗೋಸ್ಕರ ಆಧಾರ್ ಕಾರ್ಡ್ ಇರ್ಬೋದು ಅಥವಾ ಪಾನ್ ಕಾರ್ಡ್ ಇರ್ಬೋದು, ಲೀಗಲ್ ಹೇರ್ ಸರ್ಟಿಫಿಕೇಟು, ಸೊ ಅದೆಲ್ಲವನ್ನು ಕೂಡ ನೀವು ನೋಡಬೇಕಾಗತ್ತೆ. ಸೊ ಅದರೆಲ್ಲದರಿಂದ ಅವರಿಗೆ ವಾರಸುದಾರರು ಯಾರಾದರೂ ಇದ್ದರೆ ಸೊ ಅದ್ರದ್ದು ಒಂದು ಡೀಟೇಲ್ಸ್ ಗೊತ್ತಾಗುತ್ತೆ ಲೀಗಲ್ ಹೇರ್ ಸರ್ಟಿಫಿಕೇಟಿಂದ. ಅವರ ಒಂದು ಐಡೆಂಟಿಟಿಗೋಸ್ಕರ ನೀವು ಆಧಾರ್ ಕಾರ್ಡ್, ಪಾನ್ ಕಾರ್ಡ್ಗಳನ್ನು ನೋಡ್ಬೋದು. ನೆಕ್ಸ್ಟ್ 24ನೇ ಅಂಶ ಅಂದರೆ ಫಿಸಿಕಲ್ ಬೌಂಡ್ರೀಸ್ ಮತ್ತು ಫೆನ್ಸಿಂಗು. ಈಗ ಆಸ್ತಿ ಮಿತಿಗಳು ಸರ್ವೆ ದಾಖಲೆಗಳಿಗೆ ಸರಿ ಹೊಂದತ್ತಾ ಅಥವಾ ಸರಿ ಹೊಂದ್ತಾ ಇದೆಯಾ ಅನ್ನೋದನ್ನು ನೀವು ಪರಿಶೀಲಿಸಬೇಕಾಗತ್ತೆ. ನೆಕ್ಸ್ಟ್ 25ನೇ ಒಂದು ಅಂಶ ಅಂತಂದರೆ ನೇಬರ್ ವೆರಿಫಿಕೇಷನು, ಯಾವುದೇ ಒಂದು ಸ್ಥಳೀಯ ವಿವಾದಗಳು ಇದೆಯಾ ಅನ್ನೋದನ್ನು ತಿಳಿದುಕೊಳ್ಬೇಕಾಗತ್ತೆ. ಈ 25 ಅಂಶಗಳನ್ನು ಪರಿಶೀಲನೆ ಮಾಡಿದರೆ ನಿಮಗೊಂದು ಸ್ಪಷ್ಟ ಟೈಟಲ್ ಸಿಗುತ್ತೆ, ಯಾವುದೇ ಬಾಕಿ ಪ್ರಕರಣಗಳು ಇಲ್ಲ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಳ್ಬೋದು. ಕಾನೂನುಬದ್ಧ ದಾಖಲೆಗಳನ್ನು ನೀವು ನೋಡ್ದಂಗಾಗತ್ತೆ. ವಂಚನೆಯನ್ನು ತಪ್ಪಿಸ್ಬೋದು. ಭವಿಷ್ಯದಲ್ಲಿ ಸಮಸ್ಯೆ ಬರುವಂತಹ ಸಾಧ್ಯತೆ ತುಂಬಾ ಕಡಿಮೆ ಇರುತ್ತೆ ಅಂತ ಹೇಳ್ತಾ ವಿಷಯನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಷಯ ನಿಮಗೆಲ್ಲ ಅರ್ಥ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.